ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಹೋಗಿ ಕನ್ನಡವಾಗಿ ತೋಗ ಮಂಚವನ್ನೇರಿ ನಾಗೇರಿ ಕಲ್ಲೇರಿ ಶಾಸನಕ್ಕೆ ನೀಡಿ ನಾಡು ದೇವರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೇವಲ ಒಂದೆರಡು ಹೆಜ್ಜೆ ಜನರಿಗೋಸ್ಕರ ಅವರೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿದ್ದಾರೆ. ಹೌದಾ ಹೌದು ಅಂದ್ರೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಹೋಗಿ ಕನ್ನಡವಾಗಿ ತೋಗ ಮಂಚವನ್ನೇರಿ ನಮ್ಮ ಬಾಲ್ಯದಿಂದಲೂ ಶಾಸಕ್ಕೆ ನಿಮ್ಮ ಮಠದೊಳಗಿರುವಾಲೆ ಅಂಬ ಸುದ್ದಿಗಳ ಏತಾಕೋ ಮೊದಲೇ ಕ್ವಾಹಂತ ಕೊಡುವೇನು ಸರಮಾತಿಗೋಳ ಕ್ವಾಹಂತ ಕೊಡುವೇನು ಸರಮಾತಿಗಾಳ ಕ್ವಾಹಂತ ಕೊಡುವೇನು ಸರಮಾತಿಗಾಳ ಕ್ವಾಹಂತ ಕೊಡುವೇನು ಸರಮಾತಿಗೋಳ 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 ಕ್ವಾಹಂತ. ಇದರಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದರೆ, ಸಬಲತೆ ಬಂದರೆ ಅದು ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಇನ್ನೂ ಅನೇಕ ವರ್ಷಗಳ ಕಾಲ ಜಾತಿ ವ್ಯವಸ್ಥೆ ಹೋಗಲ್ಲ ಅಂತಕ್ಕಂಥ ಮಾತುಗಳನ್ನ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಭಾವನೆ. ಯಾಕಂತಂದ್ರೆ ಬಸವಣ್ಣವರು 850 ವರ್ಷಗಳ ಹಿಂದೆ ಹೇಳಿದ್ರು, ಜಾತಿ ಹೋಗ್ಬೇಕು, ಸಮ ಸಮಾಜ ನಿರ್ಮಾಣ ಆಗ್ಬೇಕು, ವರ್ಗ ಹೋಗ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಅವರು ಹೇಳಿದ್ರು. ಇವತ್ತಿನವರೆಗೂ ಕೂಡ ಜಾತಿ ಇನ್ನೂ ಕೂಡ ಗಟ್ಟಿಯಾಗಿದೆ ಅಂತಕ್ಕಂಥ ಮಾತುಗಳನ್ನ ತಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಜಾತಿ ಹೋಗ್ಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯ ಸಿಗಬೇಕು, ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕು, ರಾಜಕೀಯ ಸ್ವಾತಂತ್ರ್ಯ ಸಿಗಬೇಕು. ಇದು ಸಿಕ್ಕಿದಾಗ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಉತ್ಸವಗಳನ್ನು ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇಂಥ ಅನೇಕ ಉತ್ಸವಗಳನ್ನು ನಾವು ಮಾಡ್ತಾ ಇದ್ದೀವಿ. ಮೈಸೂರಿನ ದಸರಾ ಮಹೋತ್ಸವ, ಆಮೇಲೆ ಚಾಲುಕ್ಯರ ಉತ್ಸವ, ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಿತ್ತೂರು ಉತ್ಸವ, ಆನೆಗುಂದಿ ಉತ್ಸವ, ಕನಕ ಉತ್ಸವ, ಬನವಾಸಿ ಉತ್ಸವ, ಬನವಾಸಿ ಉತ್ಸವ, ಕರಾವಳಿ ಉತ್ಸವ. ಇವೆಲ್ಲ ಉತ್ಸವಗಳನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮ್ಮ ನಾಡಿನ ಸಾಹಿತ್ಯ, ಸಂಸ್ಕೃತಿ, ಕಲೆ, ಕ್ರೀಡೆ ಇವೆಲ್ಲ ಕೂಡ ಜನರಿಗೆ ಗೊತ್ತಾಗಬೇಕು. ಹಿಂದೆ ಹೆಂಗಿತ್ತು, ಈಗ ಹೆಂಗಿದೆ, ಆ ಪರಂಪರೆಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವೋ ಇಲ್ವೋ ಅಂತಕ್ಕಂಥದ್ದು ಅತ್ಯಂತ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಸಮಾಜದಲ್ಲಿ ಅಸಮಾನತೆ ಇದೆ, ಬಡತನ ಇದೆ, ಸಿರಿತನ ಇದೆ, ಉನ್ನತ ಜಾತಿಗಳಿದ್ದಾವೆ, ಮತ್ತೆ ಕೆಳ ಜಾತಿಗಳಿದ್ದಾವೆ. ಇದನ್ನೆಲ್ಲ ಹೋಗ್ಲಾಡಿಸ್ತಕ್ಕಂಥದ್ದೇ ಅತ್ಯಂತ ಅವಶ್ಯ. ಈಗ ನಾನು ಪ್ರಮೋದ್ ಡ್ಯೂಟಿ ಅಂತ ಹೇಳಿ ಬಾಗಲಕೋಟೆಯಿಂದ ಬಂದಿದ್ದೀನಿ. ಕಳೆದ 10 ವರ್ಷಗಳಿಂದ ನಾನು ಇಲ್ಲಿ ಹಂಪಿ ಉತ್ಸವಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಜಿಂದಾಲಲ್ಲಿ ವರ್ಕ್ ಮಾಡೋದು, ನಮ್ಮ ಫ್ಯಾಮಿಲಿ ಸಮೇತ 2 ಮಕ್ಕಳು ಮತ್ತೆ ಹೆಂಡತಿ ಜೊತೆ ಬಂದಿದ್ದೀನಿ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ ಆಗಲಿ ಮತ್ತೆ ಪ್ರವಾಸೋದ್ಯಮ ಇಲಾಖೆ ಆಗಿರ್ಲಿ ಎಲ್ಲರೂ ಸೇರಿ ಅದ್ದೂರಿಯಾಗಿ ಮಾಡ್ತಾ ಇರೋದು ಬಹಳ ಖುಷಿ ತರ್ತಾ ಇದ್ದಾರೆ ನಮ್ಗೆಲ್ಲ ಬಂದವರಿಗೆಲ್ಲ. ಫಲಪುಷ್ಪ ಪ್ರದರ್ಶನ ಇರಲಿ, ನಮ್ಮ ಡ್ಯಾಮ್ ಆಗಿರ್ಲಿ, ಮತ್ತೆ ರೋಡ್ ಲೈಟ್ಸ್ ಆಗಲಿ ಬಹಳ ಅದ್ದೂರಿಯಾಗಿ ಅರೌಂಡ್ 50 ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಲೈಟ್ ಹಾಕಿರೋದ್ರಿಂದ ಪ್ರತಿಯೊಬ್ಬರಿಗೂ ಆಕರ್ಷಣೆ ಆಗಿದೆ. ಮತ್ತೆ ಇಲ್ಲಿ ನಾವು ಡ್ಯಾಮ್ ಅಂತೂ ಈ ಸರಿ ಮೇನ್ ಆಕರ್ಷಣೆ ಡ್ಯಾಮ್ ಆಗಿದೆ. ಡ್ಯಾಮ್ ಮಾಡೆಲ್ ನ ತಂದಿಟ್ಟಿದ್ದಾರೆ. ಮತ್ತೆ ಫಲಪುಷ್ಪ ಪ್ರದರ್ಶನಗಳಂತೂ ಅದ್ದೂರಿ, ಪ್ರತಿ ವರ್ಷಕ್ಕಿಂತ ಅದ್ದೂರಿ ಮಾಡಿದ್ದಾರೆ. ಮತ್ತೆ ಈ ಸಾರಿ ಡ್ರೋನ್ ಅಂತೇಳಿ ಡ್ರೋನ್ ಶೋ ಅಂತ ಹೊಸದ್ ಮಾಡ್ತಾ ಇದ್ದಾರೆ. ಲೇಸರ್ ಶೋ, ಡ್ರೋನ್ ಶೋ, ಮತ್ತೆ ಪಟಾಕಿ ಆಗಿರ್ಲಿ, ಗಾಳಿಪಟ ಉತ್ಸವ ಆಗಿರ್ಲಿ, ಮತ್ತೆ ಗ್ರಾಮೀಣ ಕ್ರೀಡೆಗಳಾದಂತಹ ಕುಸ್ತಿ, ಕಲ್ಲೆತ್ತುವುದು, ಸಾಗಣೆ ಎತ್ತುವುದರಿಂದ ಹಿಡ್ಕೊಂಡು ಹಂಪಿ ಬೈಸ್ಕಾಯ್ ಅನ್ನೋ ಒಂದು ಹೊಸ ಒಂದು ಆವಿಷ್ಕಾರವನ್ನು ಕೂಡ ತಂದು ಇಲ್ಲಿ ಪ್ರತಿಯೊಬ್ಬರಿಗೂ ನಮ್ಗೆ ನಮ್ಮ ಹಂಪಿನ ಬೈಸ್ಕಾಯಿನ ನೋಡೋ ಸದಾವಕಾಶವನ್ನು ಕಲ್ಪಿಸಿದ್ದಾರೆ. ಅದಕ್ಕೋಸ್ಕರ ಪ್ರವಾಸೋದ್ಯಮ ಮತ್ತು ಜಿಲ್ಲಾಡಳಿತಕ್ಕೆ ನಾವು ವಂದನೆಗಳನ್ನು ಸಲ್ಲಿಸ್ತೇನೆ. ನಾವು ಫ್ಯಾಮಿಲಿ ಸಮೇತ ಇಲ್ಲಿ ಬಂದು ಬಹಳ ಎಂಜಾಯ್ ಮಾಡ್ತಾ ಇದೀವಿ. ತಾವು ಕೂಡ ಬಂದು ಎಂಜಾಯ್ ಮಾಡತ್ತೇಳಿ ತಮಗೆ ಕೇಳ್ಕೊತಾ ಇದ್ದೀನಿ. ಬಂದಿದ್ದು ಬಳ್ಳಾರಿಯಿಂದ. ಪ್ರತಿ ವರ್ಷನೂ ಬರ್ತೀವಿ ಹಂಪಿಗೆ, ಬಟ್ ಮನೆ ದೇವರು ಅಂತ ಪ್ರತಿ ಸರಿ ಬರ್ತೀವಿ. ಈ ಸರಿ ಸ್ವಲ್ಪ ಚೇಂಜ್ ಇರ್ಲಿ ಅಂತ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಇಲ್ಲಿ ಚೆನ್ನಾಗಿ ಕ್ರಿಯೇಟಿವಿಟೀಸ್ ಮಾಡಿದ್ದಾರೆ. ಇಲ್ಲಿ ಏನಂದ್ರೆ ವೆಜಿಟೇಬಲ್ಸ್ ಇಂದ ಫೇಸ್ ಡ್ರಾ ಮಾಡಿದ್ದಾರೆ, ಫ್ಲವರ್ಸ್ ಇಂದ ಇದು ಶಿವ ಮತ್ತೆ ಇದು ಗಣೇಶನೆಲ್ಲ ಮಾಡಿದ್ದಾರೆ. ಮತ್ತೆ
ಮತ್ತೆ ಸಾಲುಮರದ ತಿಮ್ಮಕ್ಕ ಮತ್ತೆ ಮೊದಲ ಕಾಲದಲ್ಲಿ ಯಾವ ತರ ಮುತ್ತುಗಳೆಲ್ಲ ಮಾಡ್ತಿದ್ರು ಅಂತ ಕೇಳೋದೇ ಆಯ್ತು. ಇಲ್ಲಿ ತೋರಿಸಿದ್ದಾರೆ. ಮತ್ತೆ ಕುಬ್ಜ ಗಿಡಗಳೆಲ್ಲ ಇದಾವೆ. ತುಂಬಾ ಕ್ರಿಯೇಟಿವಿಟಿ, ಫ್ರೂಟ್ಸ್ ಇಂದ ಏನಿದೆ, ವೆಜಿಟೇಬಲ್ಸ್ ಇಂದ ಏನಿದೆ ಅಂತ ಎಲ್ಲ ಹೇಳಿದ್ದಾರೆ ನೀಟಾಗಿ. ಮತ್ತೆ ಇಲ್ಲಿ ಶಿವನ್ ಆಗಿರ್ಬೋದು ಎಲ್ಲ ಚೆನ್ನಾಗೈತೆ ನೋಡಕ್ಕೆ, ಖುಷಿ ಆಯ್ತು. ಈ ಸಾರಿ ಚೇಂಜಸ್ ಮಾಡಿದ್ದಾರೆ. ಮತ್ತೆ ಇದು ಡ್ಯಾಮ್ ಕೂಡ ಮಾಡಿದ್ದಾರೆ, ಅದನ್ನು ನೋಡಿ ತುಂಬಾ ಖುಷಿ ಆಯ್ತು. ಎಷ್ಟು ದಿನ ಟ್ರಿಪ್ ನಿಮ್ದೆಲ್ಲ? 3 days 3 days ಇಲ್ಲೇ ಇರ್ತಾರೆ ಹಂಪಿ ಉತ್ಸವ ಮುಗಿಸ್ಕೊಳ್ಳೋಕೆ? ಅದ್ ನೋಡ್ಬೇಕು ಅಂತಾನೆ ಬಂದಿದ್ದೀನಿ. ಓಕೆ ಓಕೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.